ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಬೆಳಗಾವಿಯಿಂದ ಒಂದು ಮಹತ್ವದ ರಾಜಕೀಯ ಬೆಳವಣಿಗೆ. ಕಾಂಗ್ರೆಸ್ ಯಾವತ್ತೂ ಮಹಿಳಾ ವಿರೋಧಿ ಅಲ್ಲ. ಬಿಜೆಪಿಯದು ಕೇವಲ ರಾಜಕೀಯ ಆಟ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ಸಬಲೀಕರಣದ ಇತಿಹಾಸವೇ ಕಾಂಗ್ರೆಸ್ ಪಕ್ಷದ ಗುರುತು ಎಂದು ಸ್ಪಷ್ಟಪಡಿಸಿದರು. ಮೊದಲ ಮಹಿಳಾ ಪ್ರಧಾನಿ, ಮೊದಲ ಮಹಿಳಾ ರಾಷ್ಟ್ರಪತಿ, ಮೊದಲ ಮಹಿಳಾ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಮಹಿಳಾ ನಾಯಕರಿಗೆ ಅವಕಾಶ ನೀಡಿದ್ದು ಕಾಂಗ್ರೆಸ್ ಪಕ್ಷವೇ ಎಂದು ಅವರು ಹೇಳಿದರು. ಇದೇ ವೇಳೆ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಹೆಬ್ಬಾಳ್ಕರ್, ಮಹಿಳಾ ಮೀಸಲಾತಿ ವಿಚಾರವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು. ಮಹಿಳಾ ಮೀಸಲಾತಿ ಮಸೂದೆ ಸೋಲಿಗೆ ಕಾಂಗ್ರೆಸ್ ಕಾರಣವಲ್ಲ. ಕ್ಷೇತ್ರ ಮರು ವಿಂಗಡಣೆ ಮತ್ತು ಜನಗಣತಿ ಎಂಬ ಷರತ್ತುಗಳನ್ನು ಸೇರಿಸಿ ಮಸೂದೆಯನ್ನು ಸಂಕೀರ್ಣಗೊಳಿಸಿದ ಬಿಜೆಪಿ ಎಂದರು. ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕೆಂದಿದ್ರೆ ಅದನ್ನು ಈಗಲೇ ಜಾರಿಗೆ ತರಬಹುದಿತ್ತು. ಆದರೆ ಬಿಜೆಪಿ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿದೆ ಎಂದು ಅವರು ಪ್ರಶ್ನಿಸಿದರು. ಮಹಿಳಾ ಮೀಸಲಾತಿ ರಾಜಕೀಯ ಆಟವಲ್ಲ, ಅದು ಮಹಿಳೆಯರ ಹಕ್ಕಿನ ಪ್ರಶ್ನೆ ಎಂದು ಅವರು ಒತ್ತಿ ಹೇಳಿದರು. ಇನ್ನು ಹಾಥ್ರಾಸ್ ಮತ್ತು ಮಣಿಪುರ ಘಟನೆಗಳನ್ನು ಉಲ್ಲೇಖಿಸಿದ ಅವರು, ಮಹಿಳೆಯರ ಸುರಕ್ಷತೆ ವಿಚಾರದಲ್ಲಿ ಬಿಜೆಪಿ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಟೀಕಿಸಿದರು. ಕಾಂಗ್ರೆಸ್ ಮಹಿಳೆಯರ ಪರ ನಿಂತಿದೆ ಮತ್ತು ಮುಂದೆ ನಿಂತೇ ಇರುತ್ತದೆ ಎಂದು ಹೆಬ್ಬಾಳ್ಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ನಾವಲಗಟ್ಟಿ ಸೇರಿದಂತೆ ಮಹಿಳಾ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇವತ್ತಿನ ಈ ಅದು ಪ್ರೆಸ್ ಅವ್ರು ಯಾಕಿದ್ದು ಕರ್ನಾಟಕ ಜನ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗೆಲ್ಲರಿಗೂ ನಾವು ಆಹ್ವಾನವನ್ನು ಕೊಟ್ಟಿದ್ದು. ತಾವೆಲ್ಲರೂ ಬಂದಿದ್ದಕ್ಕಾಗಿ ನಮ್ಮೆಲ್ಲರನ್ನ ಸ್ವಾಗತಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಕೆಪಿಸಿಸಿಯಿಂದ ಮತ್ತೋರ್ವ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಕಳಿಸಿರುವಂತಹ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದಂತಹ ದೇವಿಕಿ ಅವರನ್ನ ಹಾಗೂ ನಮ್ಮ ನೂತನ ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಅಶ್ವಿನಿ ಬೆಳವಡೆ ಅವರನ್ನ ಹಾಗೂ ನಗರ ಘಟಕದ ಮಹಿಳಾ ಅಧ್ಯಕ್ಷರಾದಂತಹ ಲತಾ ಮನೆ ಅವರನ್ನ, ಮಾಜಿ ಅಧ್ಯಕ್ಷರಾದಂತಹ ಕೆ.ಸಿ. ಮಾರ್ಗೆ ಅವರನ್ನ ಹಾಗೂ ನಮ್ಮ ಕೂಡ ಶಾಲಾ ಅಧ್ಯಕ್ಷರಾದಂತಹ ಯುವರಾಜ್ ಕದಂ ಅವರನ್ನ ಹಾಗೂ ಎಲ್ಲ ನಮ್ಮ ಮಹಿಳಾ ಮುಖಂಡರನ್ನ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಬೇಕಂತ ನಾನು ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ಬೆಳಗಾವಿಯ ಎಲ್ಲ ಪತ್ರಕರ್ತರು ಬಹಳ ದಿನದ ನಂತರ ನಿಮ್ಮ ಭೇಟಿ, ಈ ಒಂದು ಪತ್ರಿಕಾಗೋಷ್ಠಿ ಸುಮಾರು ಬಾರಿ ನಾವು ಕಾರ್ಯಕ್ರಮದಲ್ಲಿ ಮುಖಾಮುಖಿ ಆಗಿರ್ತೀವಿ. ಅನೇಕ ಸರ್ಕಾರಿ ಕಾರ್ಯಕ್ರಮಗಳು, ರಾಜಕೀಯ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳಲ್ಲಿ. ಆದರೆ ಪತ್ರಿಕಾಗೋಷ್ಠಿ ಸುಮಾರು ದಿನದ ಮೇಲೆ ನಾನು ಇವತ್ತು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತೀನಿ. ವಿಶೇಷವಾಗಿ ಇಡೀ ದೇಶದ ಏನು ತಾವೆಲ್ಲ ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ತಾವೆಲ್ಲ ತೋರಿಸ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅನ್ನೋ ರೀತಿ ಬಿಜೆಪಿಗರು ಹಳ್ಳಿಯಿಂದ ದಿಲ್ಲಿವರೆಗೆ ಮುಲ್ಲನೆಬ್ಸಿದ್ದಾರೆ. ಸೊ ಪ್ರಸ್ತುತ ಆ ವಿಚಾರವಾಗಿ ಇವತ್ತು ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಿಮ್ಮ ಮುಖಾಂತರ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ರಾಜ್ಯದ ಜನತೆಗೆ, ದೇಶದ ಜನತೆಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಕಟ್ಟಿರೋದೇ ಒಬ್ಬ ಮಾಹಿತಿ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಮಹಿಳೆಯನ್ನ, ಮಕ್ಕಳನ್ನ, ರೈತರನ್ನ, ಯುವಕರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೆ, ಜನಸಾಮಾನ್ಯರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೆ ಈ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ. ಸಮಾನವಾದ ಮನೋಭಾವ, ಸಂವಿಧಾನಕ್ಕೆ ಬದ್ಧತೆ,
ಇದೇ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ತಳಹದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವತ್ತು ಬಿಜೆಪಿಯವರು ಏನು ನಮ್ಮ ಮೇಲೆ ನಾರಿ ವಂದನ ಅಧಿನಿಯಮ ಏನು ಕಳೆದ ಅಧಿವೇಶನಗಳಲ್ಲಿ ಬಿದ್ದ ಮೇಲೆ ನಮ್ಮ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ಮಹಿಳಾ ಮೊದಲ ಪ್ರಧಾನಮಂತ್ರಿಯವರನ್ನ ಇಂದಿರಾ ಗಾಂಧೀಜಿಯವರನ್ನ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಮೊದಲ ರಾಷ್ಟ್ರಪತಿಯನ್ನ ಮಹಿಳಾ ರಾಷ್ಟ್ರಪತಿಯನ್ನ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ, ಪ್ರತಿಭಾ ಪಾಟೀಲ್ ಅವರು. ಮೊದಲ ಮಹಿಳಾ ಮುಖ್ಯಮಂತ್ರಿಯನ್ನ ಸುಚೇತಾ ಕೃಪಾಲಿನಿ ಅಂತ 1963ರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನ ಮಹಿಳೆಯನ್ನ ಮಾಡಿದ್ದೆ ಕಾಂಗ್ರೆಸ್. ಮೊದಲ ಮಹಿಳಾ ಮಂತ್ರಿ ರಾಜ್ಕುಮಾರಿ ಅಮೃತ್ ಕೌರ್ ಅಂತ 1947 ಏನು ನಮ್ಮ ಸ್ವತಂತ್ರ ಸಿಕ್ಕು ಪ್ರಥಮ ಬಾರಿಗೆ ಏನು ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ, ಆವಾಗ ರಾಜ್ಕುಮಾರಿ ಅಮೃತ್ ಕೌರ್ ಅನ್ನೋರು. ಇಷ್ಟೇ ಯಾಕೆ, ಪ್ರಥಮ ಬಾರಿಗೆ ರಾಜ್ಯಪಾಲರನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಮಹಿಳೆಯನ್ನ ರಾಜ್ಯಪಾಲನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಸ್ಥಳೀಯ ಸಂಸ್ಥೆಗಳ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕೌನ್ಸಿಲ್, ಪೌರಾಡಳಿತ, ಕಾರ್ಪೊರೇಷನ್ನು, ಮಹಾನಗರ ಪಾಲಿಕೆ ಇವುಗಳಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನ್ನ ತಂದು ಕೊಟ್ಟಿದ್ದೆ. ಮಹಿಳೆಯರ ಪರವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಬಲೀಕರಣವಾಗಿ ಶಕ್ತಿಯನ್ನು ತುಂಬಲಿಕ್ಕೆ, ಇವತ್ತು ಮಹಿಳೆಯನ್ನ ಮುಂದೆ ತರಲಿಕ್ಕೆ 33% ರಿಸರ್ವೇಷನ್ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ತದನಂತರ 33% ಇದ್ದದನ್ನ UPA ಗೌರ್ಮೆಂಟ್ನಲ್ಲಿ 50% ಮಹಿಳಾ ರಿಸರ್ವೇಷನ್ ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಬಿಜೆಪಿಯವರು ಅವ್ರಿಗೆ ನಿಜವಾಗ್ಲೂ ಮಹಿಳೆಯರ ಪರವಾಗಿ ಗೌರವ ಏನು ನಾರಿ ವಂದನ, ನಾರಿ ಶಕ್ತಿ ವಂದನ ಅಧಿನಿಯಮ ಅಂತ ಹೆಸರಿಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಮಹಿಳೆಯರ ಪರವಾಗಿ ಕಾಳಜಿ ಇದ್ದಿದ್ರೆ ನಿಜವಾಗ್ಲೂ ಮಹಿಳಾ ರಿಸರ್ವೇಷನ್ ಬಿಲ್ ಅನ್ನ ಅವ್ರು ತರಲೇಬೇಕು ಅಂತಂದಿದ್ರೆ ಯಾಕೆ ತರಲಿಲ್ಲ? 2023ರಲ್ಲಿ ಈ ಮಹಿಳಾ ರಿಸರ್ವೇಷನ್ ಬಿಲ್ ಅನ್ನ ಸಂಸತ್ನಲ್ಲಿ ಮಂಡಿಸಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇತರೆ ಪಕ್ಷಗಳ ಜೊತೆಯಲ್ಲಿ ಸೇರಿ ಒಂದೇ ಒಂದು ಲೈನ್ ನಲ್ಲಿ ನಿರ್ಣಯ ಮಾಡ್ತೀವಿ, ನಾವು ಮಹಿಳೆಯರ ಪರವಾಗಿದ್ದೀವಿ, ಮಹಿಳಾ ರಿಸರ್ವೇಷನ್ ಬಿಲ್ ಪರವಾಗಿದ್ದೀವಿ. ಇದನ್ನ ಒಗ್ಗಟ್ಟಿನಿಂದ ಎರಡೂ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಾವು ಬೆಂಬಲಿಸಿದ್ವಿ 2023ರಲ್ಲಿ. ಇದು ಆಗಲೇಬೇಕು ಅಂತ ಅವಾಗ ಪ್ರಧಾನಮಂತ್ರಿಗಳು 2023ರಲ್ಲಿ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಹಾಕ್ತಾರೆ, ಇದೊಂದು ಐತಿಹಾಸಿಕವಾದಂಥ ನಿರ್ಣಯ, ಮಹಿಳೆಯರಿಗೆ ಶಕ್ತಿ ತುಂಬುವಂಥ ನಿರ್ಣಯ ಅಂತ. ಅದನ್ನ ಅಮಿತ್ ಶಾ ಅವರು ಕೂಡ ಅದನ್ನ ರೀಟ್ವೀಟ್ ಮಾಡ್ತಾರೆ. 2023ರಲ್ಲಿ ಆಗಿರುವಂಥ ಒಗ್ಗಟ್ಟಿನಿಂದ ಆಗಿರುವಂಥ ಈ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದ್ಮೇಲೂ ಕೂಡ ಯಾಕೆ ಈಗ 2026ರಲ್ಲಿ ಅದು ಕೂಡ ದೇಶದಲ್ಲಿ ಎರಡು ಕಡೆ ಇಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ, ಒಂದು ತಮಿಳುನಾಡು, ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ಇಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ, ನಾನು ಬಹಳಷ್ಟು ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ, ತರಾತುರಿಯಲ್ಲಿ ಯಾಕೆ ಇದನ್ನ ಮಸೂದೆಯನ್ನ ಮಂಡನೆ ಮಾಡಲಿಕ್ಕೆ ಹೊರಟು? ಮಂಡನೆ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಶ ಫೆಡರಲ್ ಸಿಸ್ಟಮ್ನಲ್ಲಿ ಇದೀವಿ, ನಾವು ಫೆಡರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ರಾಜ್ಯದ ಮುಖ್ಯಸ್ಥರನ್ನ ಕರೆದು ವಿರೋಧ ಪಕ್ಷದ ನಾಯಕರನ್ನ, ವಿರೋಧ ಪಕ್ಷದ ಮುಖ್ಯಸ್ಥರನ್ನ ಕರೆದು ಚರ್ಚೆ ಮಾಡಬೇಕು. ಇದು ಸಣ್ಣದಲ್ಲ. ಒಗ್ಗಟ್ಟಿನಿಂದ ಇದನ್ನ ನಾವು 2023ರಲ್ಲಿ ಇದಕ್ಕೆ ನಾವು ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ 2026ಕ್ಕೆ ಮಂಡಿಸೋಕ್ಕಿಂತ ಮುಂಚೆ, ಯಾಕಂತಂದ್ರೆ ನಾವು ಯಾರು ವಿರೋಧ ಮಾಡಿರ್ಲಿಲ್ಲ, ಮಂಡನೆ ಮಾಡೋಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರನ್ನಾಗಲಿ ಅಥವಾ ರಾಜ್ಯದ ಮುಖ್ಯಸ್ಥರು ಅಂತಂದ್ರೆ ಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ರಾಜ್ಯದಲ್ಲಿ ಅಧಿಕಾರದ ವಿರೋಧ ಪಕ್ಷದ ನಾಯಕರನ್ನಾಗಲಿ ಕರೆದು ಮಾತನಾಡಲಿಲ್ಲ. ಯಾಕೆ? ಇದು ಕೇಂದ್ರದ ಒಂದು ಒತ್ತಡವನ್ನ, ಕೇಂದ್ರ ಸರ್ಕಾರ ಏನೇ ನಿರ್ಣಯವನ್ನ ತೆಗೆದುಕೊಂಡು ಕೂಡ ರಾಜ್ಯಗಳು ಅದನ್ನ
ನಡೆಸ್ಕೊಳ್ಬೇಕು ಅನ್ನುವಂಥ ಈ ಒಂದು ಹಿಟ್ಲರ್ ಶಾಹಿ ಯಾಕೆ ನಮ್ಮನ್ನ ಕರೆದು ಮಾತನಾಡಲಿಲ್ಲ? ವಿಶೇಷವಾಗಿ ರಾಹುಲ್ ಗಾಂಧೀಜಿಯವರು 2 ಬಾರಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಖರ್ಗೆಜಿಯವರು 2 ಸಾರಿ ಪತ್ರ ಬರೆದಿದ್ದಾರೆ. ವಿಶೇಷ ಒಂದು ಮೀಟಿಂಗ್ ಅನ್ನ ಕರೀರಿ, ಸರ್ವ ಪಕ್ಷಗಳ ಒಂದು ಮೀಟಿಂಗ್ ಅನ್ನ ಕರೆದು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ವಿಚಾರ ಮಾಡಿದ ಮೇಲೆ ನೀವು ಇದನ್ನ ಮಸೂದೆಯನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದಂತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಇರಬಹುದು, ಅಮಿತ್ ಶಾ ಇರಬಹುದು, ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಮಸೂದೆಯನ್ನ ಸಂಸತ್ನಲ್ಲಿ ಮಂಡನೆ ಮಾಡಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿತ್ತು ಅವ್ರ ಹತ್ರ ನಂಬರ್ ಇರಲಿಲ್ಲ. ಅವ್ರು ಈ ಬಿಲ್ ಪಾಸ್ ನ ಮಾಡ್ಕೊಳ್ಬೇಕಂದ್ರೆ 1/3 ಮೆಜಾರಿಟಿ ಬೇಕು, ಅವರಲ್ಲಿ ನಂಬರ್ ಇರಲಿಲ್ಲ. ಆದ್ರೂ ಕೂಡ ಯಾಕೆ ಮಂಡನೆ ಮಾಡಿದ್ರು? ಅಥವಾ ಮುಂಚೆ ವಿರೋಧ ಪಕ್ಷದವರ ಜೊತೆ ಮಾತನಾಡಿ ಅನಿಸ್ಕೊಂಡು ಎಲ್ಲರ ಒಂದು ಸಹಕಾರದಿಂದ ಮಂಡನೆ ಮಾಡಿದ್ರೆ ಅದಕ್ಕೆ ಅವ್ರು ನಿಜವಾಗ್ಲೂ ಮಹಿಳಾ ಮೀಸಲಾತಿಯ ಪರವಾಗಿ ಅವ್ರು ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅವರು ಮಹಿಳಾ ಮೀಸಲಾತಿಯನ್ನ ರಾಷ್ಟ್ರದ ಮಹಿಳೆಯರ ಹಿತಕ್ಕೋಸ್ಕರ ಮಾಡಲಿಲ್ಲ, ಮಹಿಳಾ ಮೀಸಲಾತಿಯ ಒಂದು ಮುಖವಾಡವನ್ನ ಹಾಕಿ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ ಮತ್ತು ಜಾತಿ ಗಣತಿ ಅಂತ ಅದು ಬಿಡಿ, ಅದು ಬೇಡ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆದ್ರೆ ಕ್ಷೇತ್ರ ಮರು ವಿಂಗಡಣೆಯನ್ನ ಮಾಡೋದಕ್ಕೋಸ್ಕರ ಮಹಿಳಾ ಮೀಸಲಾತಿಯ ಬಿಲ್ಲನ್ನ ಮುಖವಾಡ ಹಾಕಿ ನಾವು ಈಗಲೂ ಕೂಡ ರೆಡಿ ಇದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿ ಅವರು ಹೇಳಿದ್ದಾರೆ, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂಥ ಖರ್ಗೆಜಿ ಅವರು ಹೇಳಿದ್ದಾರೆ, ಇವತ್ತಿಗೂ ಕೂಡ ನಾವು ಮಹಿಳಾ ಮೀಸಲಾತಿ 33% ಪರವಾಗಿನೇ ಇದ್ದೇವೆ. ನಾಳೆನೇ ಅಧಿವೇಶನ ಕರೆದು ನಾವು ಎಸನ್ಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ 2023ರಲ್ಲಿ ತಾವೇನು ಹೇಳಿದ್ರಿ, 543 ಸೀಟ್ ಏನು ಪಾರ್ಲಿಮೆಂಟ್ ನಲ್ಲಿ ಸದ್ಯಕ್ಕೆ ಇದೆ, ಸಂಸತ್ನಲ್ಲಿ 543 ಸೀಟ್ ಹೇಗಿದೆ, ಯಥಾವತ್ತಾಗಿ 543ಗೆ 33% ಮಾಡಿ ಇವತ್ತು ಕೂಡ ನಾವು ಮಹಿಳೆಯರ ಪರವಾಗಿದ್ದೀವಿ. ಇವತ್ತು ಕೂಡ ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ. ಯಾಕಂತಂದ್ರೆ ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನ ನಮ್ಮ ಮಾನ್ಯ ಸೋನಿಯಾ ಗಾಂಧಿ UPA ಸರ್ಕಾರದ ಚೇರ್ಪರ್ಸನ್ ಆದಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಾವು ಪಾಸ್ ಮಾಡ್ಕೊಂಡ್ವಿ, ಆದ್ರೆ ರಾಜ್ಯಸಭೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ. ಸೊ ಇದರಿಂದ ನಾನು ಹೇಳ್ತೀನಿ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ 1947ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಮಹಿಳೆಯರ ಪರವಾಗಿ ಅಂದ್ರೆ ಸ್ತ್ರೀಗಳ ಸೆಂಟ್ರಿಕ್ ಒಂದು ಕಾರ್ಯಕ್ರಮ ಆಗಿರಬಹುದು, ಒಂದು ನಿಯಮ ಇರಬಹುದು, ಪ್ರತಿಯೊಂದನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿ ತಮಗೆ ಹೇಳಬೇಕು ಅಂತ ಹೇಳಿದ್ರೆ ವರದಕ್ಷಿಣೆಯ ಕಿರುಕುಳಕ್ಕೆ ಯಾರಾದ್ರೂ ಇವತ್ತು ಕಾನೂನಿನ ರಚನೆ ಮಾಡಿದ್ರೆ ಅದು ಕಾಂಗ್ರೆಸ್. ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂಥ ಒಂದೇ ಒಂದು ವಿಚಾರದಿಂದ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ತೆಗೆದುಕೊಂಡು ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಆಗಿರಬಹುದು, ನಮ್ಮ 10 kg ಏನು ರೇಷನ್ ಕಾರ್ಡ್ದಿಂದ ಬರುವಂಥ ರೈಸ್ ಆಗಿರ್ಬೋದು, ವಿಮೆನ್ ಸೆಂಟ್ರಿಕ್ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು. ಮಹಿಳೆಯನ್ನ ರಾಜಕೀಯವಾಗಿ ಸಬಲೀಕರಣ ಮಾಡಲಿಕ್ಕೆ ನಾವು 33% ನಾವೇ ತಗೊಂಡು ಬಂದು ಮೀಸಲಾತಿಯನ್ನ 33% 50% ನಾವೇ ಮಾಡಿದ್ವಿ. ಸೊ ನಮಗೆ ಅದೇನೋ ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವಂತ ಅನ್ನೋ ಹಾಗೆ ನಮಗೆ ಕನ್ನಡಿಯನ್ನ ತೋರಿಸುವಂತ ಪ್ರಯತ್ನ ಏನು ಬಿಜೆಪಿಗರು ಟಾಮ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಉಳ್ಕೊಳ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಷ್ಟು ಮಹಿಳಾ ಪರವಾಗಿ ಚಿಂತನೆ ಮಾಡ್ತಾ ಇರುವಂತ ಬಿಜೆಪಿಗರೇ, ತಮಗೆ ಮಹಿಳೆಯರ ಬಗ್ಗೆ ಅಷ್ಟೊಂದು ಗೌರವ ಇದ್ದಿದ್ರೆ ಏನು ಮಣಿಪುರದಲ್ಲಿ ಆಯಿತು ಘಟನೆ, ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಏನು ಘಟನೆ ಆಯಿತು, ಎಸ್ಸಿ ಯುವತಿಯನ್ನು ರೇಪ್ ಮಾಡಿದ್ಮೇಲೆ ಅವರ ಮನೆಯವ್ರಿಗೂ ಕೂಡ ಹೇಳದೆ ರಾತ್ರೋರಾತ್ರಿ ಪೊಲೀಸ್ನವರು ಹೋಗಿ ಆ ಹುಡುಗಿಯನ್ನ ತೀರ್ಕೊಂಡ ಮೇಲೆ ಹೋಗಿ ಸುಟ್ಟಾಕೋದು. ಹತ್ರಾಸ್ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಮಣಿಪುರ್ ಗಲಾಟೆಯಿಂದ ಸುಮಾರು 60,000 ಮಹಿಳೆಯರು ಸ್ಥಳಾಂತರಗೊಂಡಿದ್ದಾರೆ. ಇವತ್ತು 60,000 ಮಹಿಳೆಯರು 3 ಟೆಂಟ್ ನಲ್ಲಿ ಇದ್ದಾರೆ ಭಯದಿಂದ.
ಅವರನ್ನ ಯಾಕೆ ಈ ಮಹಿಳಾ ಮನೆಗಳಿಗೆ ಬಿಜೆಪಿ ಸೋ ಕಾಲ್ಡ್ ಮಹಿಳಾ ಮನೆಗಳಿಗೆ ಯಾಕೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಅದ್ರ ಜೊತೆಯಲ್ಲಿ ನಮ್ಮ ದೇಶದ ಗೌರವ, ನಮ್ಮ ದೇಶಕ್ಕೆ ಹೆಮ್ಮೆ, ಒಲಿಂಪಿಕ್ಸ್ ನಲ್ಲಿ ಮೆಡಲ್ ತೆಗೆದುಕೊಂಡು ಬಂದು ಕುಸ್ತಿ ಪಟುದು ಅವರು ಡೆಲ್ಲಿಯಲ್ಲಿ ಎಷ್ಟು ದಿನ ಅವರು ಇದನ್ನ ಮಾಡಿದ್ರು, ಅವರ ಒಬ್ಬ ಕೋಚ್ನಿಂದ ಅಥವಾ ಬಿಜೆಪಿ ನಾಯಕನಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಎಷ್ಟು ದಿನ ಪ್ರತಿಭಟನೆ ಮಾಡಿದ್ರು. ಆ ಕೂಗಿ ಯಾಕೆ ಬಿಜೆಪಿ ಮಹಿಳಾ ಮನೆಗಳಿಗೆ ಬಿಜೆಪಿಯವರಿಗೆ ಕೇಳೋದಿಲ್ಲ? ಇದಿಷ್ಟೇ ಯಾಕೆ? ಬಿಜೆಪಿಯವರ ಮಾನಸಿಕ ಮನಸ್ಸು ಯಾವ ರೀತಿ ಇದೆ ಅಂತಂದ್ರೆ, ಅವರು ಮನುವಾದಿಗಳು. ಮಹಿಳೆ ಬರೀ 4 ಗೋಡೆ ಮಧ್ಯದಲ್ಲಿ ಇರಬೇಕು, ಮಹಿಳೆ ಬರೀ ಅಡುಗೆ ಮಾಡಲಿಕ್ಕೆ ಸೀಮಿತವಾಗಿರ್ಬೇಕು, ಮಕ್ಕಳನ್ನ ಹೆರಲಿಕ್ಕೆ ಸೀಮಿತವಾಗಿರ್ಬೇಕು ಅನ್ನುವಂಥ ಮನುಸ್ಮೃತಿಯನ್ನ ಪಾಲಿಸ್ಕೊಂಡು ಬಂದಂಥವ್ರು ಬಿಜೆಪಿಯವರು. ಯಾಕಂದ್ರೆ ಅವ್ರಿಗೆ ಪಾಠ ಹೇಳೋರು RSS. ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಮಹಿಳೆಯರ ಪರವಾಗಿ ಚಿಂತನೆ ಇದ್ದಿದ್ರೆ ಅವರು ಮೊದಲು 30 ತಿಂಗಳು ಲೇಟ್ ಮಾಡ್ತಾ ಇರಲಿಲ್ಲ. ಈ ಮಹಿಳಾ ಮೀಸಲಾತಿ ಬಿಲ್ಲನ್ನ ಸರ್ವಾನುಮತದಿಂದ ಆಯ್ಕೆ ಆದಮೇಲೆ 30 ತಿಂಗಳು ಅವ್ರು ಲೇಟ್ ಮಾಡ್ತಾ ಇರಲಿಲ್ಲ. ಒಂದು. ಎರಡನೇದು, ತರಾತುರಿಯಲ್ಲಿ ಅವ್ರಿಗೆ ಈ ಬಿಲ್ ಬೀಳುತ್ತೆ ಅನ್ನೋದು ಗೊತ್ತಿದ್ರು ಕೂಡ 1/3 ಮೆಜಾರಿಟಿ ಅವ್ರ ಹತ್ರ ಇಲ್ಲ, ನಂಬರ್ಗಳಿಲ್ಲ ಅಂತ ಗೊತ್ತಿದ್ರು ಕೂಡ ಆ ಬಿಲ್ಲನ್ನ ಮಂಡಿಸಿದ್ದು ರಾಜಕೀಯಕ್ಕೋಸ್ಕರ, ಮಹಿಳೆಯರನ್ನ ಮುಖವಾಡವಾಗಿಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆ ಮಾಡಲಿಕ್ಕೆ ಅನ್ನೋದು ಎರಡನೇದು. ಮೂರನೇ ಪ್ರಶ್ನೆ, ಇಡೀ ಭಾರತ ದೇಶದಲ್ಲಿ, ಯಾಕಂತಂದ್ರೆ ಅವತ್ತು ಕಂಪ್ಲೀಟ್ ಆಗಿ 2 ದಿನ ನಾನು ಕೊಯಮತ್ತೂರಿನಲ್ಲಿ ಇದ್ರೂ ಕೂಡ ನನ್ನ ಲೈವ್ ನೋಡ್ತಾ ಇದ್ದೆ. ಸಂಸತ್ನಲ್ಲಿ ಏನು ಚರ್ಚೆ ಆಗುತ್ತೆ, ಯಾರ್ಯಾರು ವಿರೋಧ ಪಕ್ಷದವ್ರು ಯಾರು ಮಾತಾಡ್ತಾರೆ, ಅಮಿತ್ ಶಾ ಜಿ ಏನು ಮಾತಾಡ್ತಾರೆ, ಮೋದಿಜಿ ಅವ್ರು ಏನು ಮಾತಾಡ್ತಾರೆ, ರಾಜನಾಥ್ ಸಿಂಗ್ ಏನು ಮಾತಾಡ್ತಾರೆ, ಪ್ರತಿಯೊಂದನ್ನು ಕೂಡ ಬಹಳಷ್ಟು ಕ್ಲೋಸ್ಲಿ ನಾನು ಅದನ್ನ ಅಪ್ಡೇಟ್ ತಗೊಂಡೆ. ಯಾಕಂದ್ರೆ ಒಬ್ಬ ಮಹಿಳಾ ಮಂತ್ರಿ ಆಗಿರೋದ್ರಿಂದ ಅವತ್ತು ಯಾವತ್ತೂ ಇಲ್ಲದಷ್ಟು ಮಹಿಳೆಯರನ್ನ ಇಡೀ ದೇಶದ ಕಾರ್ನರ್ನಿಂದ, ಮೂಲೆಯಿಂದ ಮಹಿಳೆಯರನ್ನ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಮಹಿಳೆಯರನ್ನ ಕೂರಿಸಿರ್ತಾರೆ. ತಾವು ನೋಡಿರ್ಬೋದು ಇಡೀ ದೇಶದಿಂದ. ಅಂದ್ರೆ ಇವ್ರಿಗೆ ಗೊತ್ತಿತ್ತು ಇವರೆಲ್ಲ ಹೇಗೆ ರೆಡಿಮೇಡ್ ಆಗಿ ಕ್ಯಾಮ್ರಾ ಒಂದ್ ಕಡೆ ಇಟ್ಕೊಂಡು, ಶೂಟ್ ಒಂದ್ ಕಡೆ ಇಟ್ಕೊಂಡು, ಫೋಟೋ ಒಂದ್ ಕಡೆ ತಗೊಂಡು ಯಾವ ರೀತಿ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಅದೇ ರೀತಿ ಇಡೀ ದೇಶದ ಎದುರುಗಡೆ ಕಾಂಗ್ರೆಸ್ ಪಕ್ಷವನ್ನ ಕೆಟ್ಟದಾಗಿ ತೋರಿಸ್ಬೇಕನ್ನುವಂತ ಒಂದೇ ಕಾರಣಕ್ಕೆ ಇಡೀ ದೇಶದ ಮೂಲೆಯಿಂದ ಪ್ರತಿಯೊಂದು ರಾಜ್ಯದಿಂದ ಮಹಿಳೆಯರನ್ನ ಕರೆಸಿ ಗ್ಯಾಲರಿಯಲ್ಲಿ ಕೂರಿಸಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಇವ್ರಿಗೆ ಬೀಳುತ್ತೆ ಅಂತ ಗೊತ್ತಿದ್ದದಕ್ಕೆ ಪ್ಲೇ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಎಟ್ಲೀಸ್ಟ್ ಪ್ಲೇ ಕಾರ್ಡ್ ಮಾಡ್ಲಿಕ್ಕೆ 1-2 ಗಂಟೆ ಆದ್ರೂ ಬೇಕಲ್ಲ. ಇವ್ರು ಸಂಸತ್ನಿಂದ ಹೊರಗಡೆ ಬರ್ಬೇಕಾದ್ರೆ ಪ್ಲೇ ಕಾರ್ಡ್ ಇಟ್ಕೊಂಡು ಬರ್ತಾರೆ ಮಹಿಳಾ MP. ಅಂದ್ರೆ ಇವರ ಮನಸ್ಸು ಯಾವ ರೀತಿ ಇತ್ತು ಅಂದ್ರೆ, ಇವ್ರಿಗೆ ಗೊತ್ತಿತ್ತು ಮಹಿಳಾ ಏನು ಮೀಸಲಾತಿ ಮಸೂದೆ ಸಂಸತ್ನಲ್ಲಿ ಬೀಳುತ್ತೆ, ನಾರಿ ಶಕ್ತಿ ವಂದನಾ ಅಧಿನಿಯಮ ಸಂಸತ್ನಲ್ಲಿ ಬೀಳುತ್ತೆ. ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಇದನ್ನೆಲ್ಲ ತಯಾರಿ ಮಾಡಿದ್ರು. ಇವರ ಫೋಕಸ್ಸು ಮಹಿಳೆಯರಿಗೆ ಮೀಸಲಾತಿ 33% ಅಲ್ಲ, ಇವರ ಫೋಕಸ್ಸು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು. ಕ್ಷೇತ್ರ ಮರು ವಿಂಗಡಣೆ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಮುಂಬರುವಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬೇಡ ಅಂತವ್ರನ್ನ ಕತ್ತರಿಸಿ, ಯಾವ ಬೂತ್ನಲ್ಲಿ ಇವ್ರಿಗೆ ಅನುಕೂಲ ಇದೆ ಆ ಬೂತ್ಗಳನ್ನ ಜೋಡಿಸಿ, ಬೇಕಾದ್ರೆ ಪಿರನ್ವಾಡಿಯನ್ನ ತೆಗೆದುಕೊಂಡು ಬಂದು ನಾರ್ತ್ನಲ್ಲೂ ಜೋಡಿಸ್ಬೋದು. ನಾನು ಟೆಲ್ಲಿಂಗ್ ಯು ಆ ರೀತಿ ಆಗಿದೆ. ಇಲ್ಲ ಅಂತಂದ್ರೆ ಉತ್ಸವನ್ನ ಕಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಅಭಯ ಪಾಟೀಲನ್ನು ಸೇರಿಸಿ. ಸೊ ಈ ರೀತಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕನ್ನುವಂಥ ಒಂದೇ ಉದ್ದೇಶದಿಂದ ಇವತ್ತು ಮಹಿಳಾ ಮಸೂದೆಯನ್ನ, ಮಹಿಳಾ ಮೀಸಲಾತಿ ಮಸೂದೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಇವರ ಈ ಒಂದು ಊಟಾಟಕ್ಕೆ, ಇವರ ಏನು ಒಂದು ಗೋಮುಖ ಮಾತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಹಿಳೆಯರ ಹೆಸರನ್ನ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇಂಥವರಿಗೆ ಇವತ್ತು ಕಾಂಗ್ರೆಸ್ ಧಿಕ್ಕಾರ ಹೇಳುತ್ತೆ. ಇವತ್ತು ಕೂಡ ನಾನಾಗಲಿ ಅಥವಾ ಕೆಳಗೆ ಇರುವಂಥ ಕಾರ್ಯಕರ್ತರನ್ನ ಹಿಡ್ಕೊಂಡು ನಮ್ಮ ಅತ್ಯುನ್ನತ ನಾಯಕರವರೆಗೂ ಕೂಡ ಮಹಿಳೆಯರ ಪರವಾಗಿ ನಾವಿದ್ದೀವಿ, ಮಹಿಳಾ ಮೀಸಲಾತಿ ಪರವಾಗಿ ನಾವಿದ್ದೀವಿ. ಆದರೆ ಎಷ್ಟು ಈಗ 224 ಅಸೆಂಬ್ಲಿ ನಮ್ಮಲ್ಲಿದೆ. ನಾವು ಕೂಡ ಅಲ್ಲಿ 33% ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದನ್ನು ಮಾಡಿದ್ರೆ, ಇಲ್ಲೂ ಕೂಡ ನಾವು ಆಸ್ ಇಟ್ ಈಸ್ ನಂಬರ್ ನಾವು ರೆಡಿ ಇದ್ದೀವಿ. ಅದೇ ಪ್ರಕಾರ 543 ಏನು ಸಂಸತ್ನಲ್ಲಿದೆ ಅದೇ ಪ್ರಕಾರ ಅವರು ತೆಗೆದುಕೊಂಡು ಬಂದ್ರೆ ಅದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ರೆಡಿ. ಎಸ್, as for your knowledge, I am telling you, we have already supported this. Now also we are ready to support. Now also, today also, tomorrow also, if they call for
543 as it is in Parliament. Reservation for 33% in 543. Tomorrow also they are ready and today also they are ready. The BJP is protecting it like it is opposing the entire including the religion. That is the thing. That is the propaganda. That only they want to do. That is the reason why they did it so beautifully before taking this amendment into Lok Sabha. They taken a press meet across the country, and then they went to just day before, one day before. They in all media they gave a advertisement, even knowingly that they are not going to win this. Even knowingly they are they did this as a propaganda. ಸಂದರ್ಭದಲ್ಲಿ ಚೇರ್ಪರ್ಸನ್ ಆದಂಥ ಸೋನಿಯಾ ಗಾಂಧಿ ಅವರೇ ಈ ಬಿಲ್ ಅನ್ನ ಪ್ರಸ್ತಾವನೆ ಮಾಡಿದ್ರು. ನಮ್ಮ ಸಂಖ್ಯೆಗಳು ಯಾಕಂದ್ರೆ ಕೊಯಲೇಷನ್ ಗವರ್ಮೆಂಟ್ ಇತ್ತು, ನಮ್ಮ ಕೊಯಲೇಷನ್ ಪಾರ್ಟ್ನರ್ಗಳು ಒಪ್ಪದೇ ಇರೋ ಕಾರಣಕ್ಕೆ ನಮ್ಮ ಬಿಲ್ಲು ಬಿದ್ದಿತ್ತು. ಇಷ್ಟು ನಾನು ಹೇಳ್ಬೋದು. ಇಲ್ಲ ಮಹಿಳಾ ಮೀಸಲಾತಿ ವಿರೋಧಿಗಳಾಗಿದ್ದರೆ ನಾವು 33% ಕೊಡ್ತಾ ಇದ್ದಲ್ಲ, 33% ಇಳಿಸ್ತಾ ಇದ್ದೀವಿ. ಮೇಡಮ್ ಇವಾಗ ನೋಡಿ, ನಾನು ಯಾವುದೇ ಸಂಘಟನೆ ಬಗ್ಗೆ ಮಾತನಾಡಲಿಕ್ಕೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಮಾತಾಡ್ತೀನಿ. ಆದರೆ ಒಂದು ಮೋಹನ್ ಭಾಗವತ್ಜಿ ಅವರು ಮಾತನಾಡಿದಂಥ ಮಾತನ್ನು ತಮಗೆ ನಾವು ನೆನಪಿಸ್ತೀವಿ. ಮೋಹನ್ ಭಾಗವತ್ಜಿ ಅಂತಂದರೆ ಅವರು RSS ಮುಖ್ಯಸ್ಥರು. ತಾವು ಎಲ್ಲ ನೋಡಿದ್ದೀರಾ, ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಅವರು ಮಹಿಳೆಯರಿಗೆ ಅಧಿಕಾರವನ್ನು ಕೊಡಬಾರ್ದು, ಫಸ್ಟ್ ಮಹಿಳೆಯರು ಬರೀ ಅಡುಗೆ ಮನೆಯಲ್ಲಿ ಚೌಕಟ್ಟಿನಲ್ಲಿ ಇರಬೇಕು ಅನ್ನೋದು ಅವರ ಇದು ಬಂದಿರೋದು ಬರೀ ಒಂದು. ಸೊ RSS ಅವರ ಅನಿಸಿಕೆ ಏನಿದೆ ಅದನ್ನೇ ವೇಸ್ಟ್, ಈ ಸಿಟಿದ ವೇಸ್ಟ್ ಇರ್ತಾರೆ. ಅದರಲ್ಲಿ ಅಟ್ಲೀಸ್ಟ್ ಒಂದು 70% ಆದರೂ ವೇಸ್ಟನ್ನು ನಾವು ಬೇರೆ ಬೇರೆ ಕಡೆ ಕಳಿಸ್ತೀವಿ. ಯಾಕಂತಂದರೆ ಇನ್ನೂ ನಾನು ಕಮಿಷನರ್ ಅವ್ರ ಹತ್ರ ಮಾತನಾಡ್ತೀನಿ. ಸಿಟ್ಟಿದ್ದಲ್ಲ 5 ಮಾತುಕತೆ ಆಗಿದೆ. ಆದರೆ ಇದನ್ನು ನಾನು ಹೇಳೋಕ್ಕೆ ಹೋದರೆ ಈಗ BJPಯ ಒಂದು ಪಾಲಿಕೆ ನಡೆಸ್ತಾ ಇರೋದು BJP. ಸೊ ನಾನೀಗ ಕಮಿಷನರ್ ನಾನು ಮಾತಾಡಿದ್ದೀವಿ, ನಾವು ಡಿಸಿಷನ್ ತೊಗೊಂಡಿದ್ದೀವಿ ಅಂತಂದ್ರೆ ಅಲ್ಲಿಂದ ಬಿಟ್ಟು ಬರುತ್ತೆ. ಮಾಧ್ಯಮದ ಮುಖಾಂತರ ನಾನೇನೇ ಹೇಳ್ತೀನಿ ಅಲ್ಲಿಂದ ಬಿಟ್ಟು. ಬಟ್ ನಾನು DC ಅವ್ರು ಮಾಡಿರೋದು ಒಂದು ಸಂಖ್ಯೆ ನಮ್ಮ ಜಿಲ್ಲಾ ಮಂತ್ರಿಗಳು ಸೇರ್ತಾರೆ. ನಾರ್ತ್ದಲ್ಲಿ ಒಂದು ಜಾಗನ ಐಡೆಂಟಿಫೈ ಈಗಾಗಲೇ ಮಾಡಿದ್ದೀವಿ. ಜಾಗ ಸೌತ್ನಲ್ಲಿ ನಾನು ಹೆಸರು ಹೇಳೋಕೆ ಹೋಗಲ್ಲ, ನನಗೆ ಗೊತ್ತಿಲ್ಲ ನಾವು ಮಾಡಿದ್ದೀವಿ. ಸೌತ್ನಲ್ಲಿ ಒಂದು ಜಾಗ ಐಡೆಂಟಿಫೈ ಮಾಡಿ ತಗೊಂಡಿದ್ದೀವಿ. ಐಡೆಂಟಿಫೈ ಅಷ್ಟೇ ಅಲ್ಲ, ತಗೊಂಡಿದ್ದೀವಿ. ಮತ್ತು ಯಂಕನ್ ಮಾಡಿದ ಒಂದು ಜಾಗನ ತಗೊಂಡು. ಸೊ ಈ 100% ಕಸನ 70% ಆಯಾ ಭಾಗದಲ್ಲಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೌತ್ನಲ್ಲಿ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ತೆಗೆದುಕೊಂಡು ಹೋಗಿ ನಾರ್ತ್ನಲ್ಲಿ ಜಾಸ್ತಿ ಇತ್ತು ಅಂತಂದರೆ ಅದನ್ನು ತೆಗೆದುಕೊಂಡು ಹೋಗಿ ಇನ್ನೊಂದು. ಸೊ 4 ಕಾರ್ನರ್ಗಳಲ್ಲಿ ನೀವು ಆಧಾರ ದುರ್ನೀರು ಕಚಡ ಡಿಪೋದಲ್ಲಿ ಏನೀಗ ಟೆನ್ಷನ್ ಏನೋ ವಾಸನೆ ಇರ್ಬೋದು, ಏನೋ ಜನ ಇಷ್ಟಪಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಮಟ್ಟಿಗೆ ಪರಿಹಾರ ಸಿಗುತ್ತೆ. ಅಟ್ಲೀಸ್ಟ್ 100% ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಪ್ರಶ್ನೆ ಮಂತ್ರಿ ಇದ್ದೀರಿ, ನಿಮ್ಮದೇ ಸರ್ಕಾರ ಇದೆ, ನೀವು ಪ್ರತಿಭಟನೆ ಮಾಡೋದ್ರಲ್ಲಿ ಸಮಸ್ಯೆ ಬಗೆಹರಿಸಬೇಕು. ನೀವು ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ ಕೇಳ್ತಾರೆ? ನಾನು ಪ್ರತಿಭಟನೆ ಮಾಡ್ತೀನಿ, ಸಪೋರ್ಟ್ ಮಾಡಿ ನಾನು ಪ್ರತಿಭಟನೆ ಮಾಡ್ತೀನಿ. ಕಸ ಎಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ. ಬೇರೆ ಮನೆಗೂ ಕಸ ಹಾಕಿ 100% ರೋಡ್ ಮಾಡ್ತಾ ಇದ್ದೀನಿ ಜನರನ್ನ. ರೋಡ್ ಅನ್ನೋದಿಲ್ಲ, ಜನ ಕಷ್ಟಪಟ್ಟಿದ್ದಾರೆ. ತುಮಕೂರಿನಲ್ಲಿ ಸಿಟಿ ಕಚಡೆ ಎಲ್ಲ ಅಲ್ಲಿ ಹೋಗಿ ಬೀಳುತ್ತೆ. ಒಂದು ದಿನ 50 ರೂಪಾಯಿ ಬ್ಲೀಚಿಂಗ್ ಪೌಡರ್ ಹಾಕಲಿಲ್ರಿ ಇನ್ನೂವರೆಗೆ ಅಲ್ಲೇ. ಆ ಕಚಡ ಡಿಪೋ ತಗೊಳ್ಬೇಕಾದ್ರೆ ರೈತರನ್ನ ಪುಸ್ಲಾಯಿಸಿ ಏನು ಹೇಳಿದ್ರು ಮಹಾನಗರ ಪಾಲಿಕೆಯವರು. ಅವತ್ತಿನ ಮಹಾನಗರ ಪಾಲಿಕೆ ಇರ್ಬೋದು, ಅವತ್ತಿನ ಆಡಳಿತ ಇರ್ಬೋದು, ಏನು ಹೇಳಿದ್ರು? ನಿಮಗೆ ಪ್ರತಿ ವರ್ಷ ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ತೀವಿ, ನಿಮ್ಮ ಬೋರ್ವೆಲ್ ಕುಡಿಯೋ ನೀರಿನ ತಪಾಸಣೆ ಮಾಡ್ತೀವಿ, ನಿಮ್ಮ ಯಾವುದೇ ಕಾಲರಾಗಲಿ ಇನ್ನೊಂದಾಗಲಿ ಮಸ್ಕಿಟೋ ಆಗಲಿ ಏನೋ ಸಮಸ್ಯೆ ಬರ್ದಂಗೆ ನೋಡ್ತೀವಿ, ಇಲ್ಲಿ ನಿಮ್ಮ ನಾಯಿಗಳನ್ನು ಲಸಿಕೆ ಹಾಕ್ತೀವಿ. ಏನೂ ಮಾಡಲಿಲ್ಲ. ಇಲ್ಲಿಯವರೆಗೆ 1 ರೂಪಾಯಿ ಕೊಟ್ಟಿದ್ದಾರೆ ಕೇಳಿ. ನಿಮ್ಮ ಶಾಲೆಗಳನ್ನ ಸುಧಾರಿಸ್ತೀವಿ, ನಿಮ್ಮ ಅಂಗನವಾಡಿಗಳನ್ನ ಸುಧಾರಿಸ್ತೀವಿ, ಇಲ್ಲಿ PHC ಮಾಡ್ತೀವಿ. ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರು ತುಮಕೂರಿಯಲ್ಲಿ, ಒಂದಾದ್ರೂ ಭರವಸೆ ಈಡೇರ್ತಾವ?
ಇಡೀ ಬೆಳಗಾವಿ ಮೇಡಮ್, ಸಿಟಿಯ ಈಗ ಆ ಕ್ಷೇತ್ರ- ಅಲ್ಲ, ಒಂದು ನಿಮಿಷ, ನಾನು ನೀವು ಹೇಳಿದ್ರೆ ಅಂತ ಹೇಳ್ತಾ ಇದ್ದೀನಿ. ಇಡೀ ಬೆಳಗಾವಿ ಸಿಟಿಯ ಕಚಡ ಅಲ್ಲಿ ಬರುತ್ತೆ. ಈಗ ನಾನು ಭಾಗ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾದ್ರೆ ನಮ್ಮ ಜವಾಬ್ದಾರಿ ಮುಗಿದ್ಬಿಡ್ತಾ? ಬೆಳಗಾವಿ ಸಿಟಿ ಕಚಡ ನಾವು ತಗೊಳ್ತೀವಿ ಅಂತಂದ್ರೆ ಆ ಭಾಗದ ನನ್ನ ಜನರ ಒಂದು ಸಮಸ್ಯೆ ಕೂಡ ನಾವು ಕೇಳಬೇಕಲ್ಲ. ನನಗೆ ಬೆಳಗಾವಿ ಜನ ನನ್ನವರಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ. ಮೇಡಮ್ ಅಲ್ಲಿ ಜನ ಹೇಳ್ತಾರೆ ಮೇಡಮ್ ಅಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ಸಮಸ್ಯೆ ಬಗೆಹರುತ್ತಾ ಅಂತ ನೀವು ನನಗೆ ಹೇಳಿದ ಪ್ರಶ್ನೆ ಒಂದೇ ಉತ್ತರ ಕೊಡ್ತೀನಿ ನಾನು. ಯಾವಾಗ ಕಾಣ್ತದೆ? ಯಾವಾಗ ಕಾಣ್ತದೆ? ಸರ್ಕಾರದ ಕಡೆಯಿಂದ ಈಗಾಗಲೇ 29ವರೆಗೂ ಅಗ್ರಿಮೆಂಟ್ ಇದೆ. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್ ಇದ್ದಂಥ ಸಂದರ್ಭದಲ್ಲಿ 29ನೇ ಅಂದರೆ 2029 ಅಗ್ರಿಮೆಂಟ್ ಕ್ರಾಂತಿ ಅವ್ರ ಜೊತೆ ಆಗಿದೆ. ಸರ್ಕಾರ ಹಸ್ತಕ್ಷೇಪ ಮಾಡಿದ್ರೆ ಬರುತ್ತಾ? ಪಾಲಿಕೆ ಸರ್ಕಾರ ಹಸ್ತಕ್ಷೇಪ ಮಾಡಿದ್ದಕ್ಕೆ ಈಗ ನಾವು 4 ಕಡೆ ಜಾಗ ಐಡೆಂಟಿಫೈ ಮಾಡಿ, 3 ಕಡೆ ಜಾಗ ಐಡೆಂಟಿಫೈ ಮಾಡಿ ತೆಗೆದುಕೊಂಡಿವಿ. 2 ತಿಂಗಳಲ್ಲಿ ಡಿ.ಸಿ ಅವರು ಹೇಳಿದ್ದಾರೆ. ಮತ್ತೆ ನಾಳೆ 2 ತಿಂಗಳಲ್ಲಿ ಆಗಲಿಲ್ಲ ಅಂತಂದ್ರೆ ಮತ್ತೆ ಮೇಡಮ್ ಕೇಳಿದ್ರು. ಡಿ.ಸಿ ಅವರು ಹೇಳಿದ್ದಾರೆ 2 ತಿಂಗಳಲ್ಲಿ ನಾವು ಈ ಒಂದು 70% ಕಚಡಾನ ತುರುಮೂರಿಯಿಂದ ತೆಗೆದುಕೊಂಡು ಬೇರೆ ಕಡೆ ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಮೇಡಮ್. ಇನ್ನೊಂದು 2 ತಿಂಗಳಲ್ಲಿ ಅದು ಶುರು ಆಗುತ್ತೆ ಅಂತ ಅನ್ನುವಂಥ ಮೇಡಮ್ ನನ್ನ ಪ್ರಯತ್ನ. ಮೇಡಮ್ ಇವಾಗ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿ ಅಲ್ಗಾದ್ರೆ STP ಪ್ಲಾಂಟ್ ರೈತರಿಗೆ ಅಮೌಂಟ್ ಎಲ್ಲ ಚೇಂಜ್ ಆಗಿ ರಿವೈಸ್ ಆಗಿದೆ ಅಂತ ಎಲ್ಲಿಗೆ ಗೊತ್ತಿಲ್ಲ. ನೋಡಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತಾರೆ. ಎಕ್ಸ್ಗ್ರೇಷಿಯಾ ಅಂತಂದ್ರೆ ಸರ್ಕಾರ ಈ ಒಂದು ಪೆನ್ನಿಗೆ ಒಂದು ಜಾಗಕ್ಕೆ ಒಂದು ರೇಟನ್ನು ಫಿಕ್ಸ್ ಮಾಡಿದಂತ ಈ ರೇಟಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರವು ಚೇಂಜ್ ಮಾಡಲ್ಲ. ಒಬ್ಬ ಸಂಜಯ್ ಪಾಟೀಲ್ ಅವರು ಇದ್ದಾಗ ಅದನ್ನ ಸರ್ಕಾರ 3 ಲಕ್ಷ ರೂಪಾಯಿ ತಗೊಂಡು ಅಲ್ಗಾದ್ರೆ ಒಂದು ಎಕರೆಗೆ 3 ಲಕ್ಷ ರೂಪಾಯಿ. ನಾನು ಅದನ್ನ ಹೋರಾಟ ಮಾಡಿ, ನಾನು ಇನ್ನೂ MLA ಇರಲಿಲ್ಲ 2016ರಲ್ಲಿ ಹೋರಾಟ ಮಾಡಿ ಅದನ್ನ ಸ್ಟಾಪ್ ಮಾಡಿದೆ. 17ರಲ್ಲಿ ಸ್ಟಾಪ್ ಮಾಡಿದೆ. 18ರಲ್ಲಿ ನಮ್ಮ ಸರ್ಕಾರದಲ್ಲಿ ನಾನು MLA ಆಗಿ ಅದನ್ನು ಮತ್ತೆ ಎಕ್ವೈರ್ ಮಾಡ್ಕೊಂಡು ಅದನ್ನ ಕೆಲಸ ಪ್ರಾರಂಭ ಮಾಡಿದ್ವಿ. ಸ್ವತಃ ನಾನು ನೋಡಿದ್ವಿ. ತಾವು ಕೇಳಿದ್ರಲ್ಲ, ತಾವೇ ತಮ್ಮದೇ ಏನಿದೆ ಸರ್ಕಾರ ಇದೆ, ತಾವೇ ಮಂತ್ರಿಗಳ ತಾವೇ ಪ್ರತಿಭಟನೆ ಅದಕ್ಕೋಸ್ಕರ ಯಾವಾಗ ಹಾಗೆ ಮಾಡಬೇಕಾಗುತ್ತೆ. ನಾನು ಹೆಲ್ಪೆಟ್ಟು ಅವಾಗ ಕೂಡ ಕುಮಾರಸ್ವಾಮಿ ಅವರು ಕೋalition ಗವರ್ಮೆಂಟ್ ಇತ್ತು. ಅವಾಗ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಲ್ಲರನ್ನೂ ಓಡಿಸಿದ್ರು. ಅವಾಗ ಅವತ್ತಿಂದ ಇವತ್ತಿನವರೆಗೂ ಸರ್ಕಾರದಲ್ಲಿ, ಯಾಕಂದರೆ ಆಮೇಲೆ ನಮಗೆ ಗೊತ್ತಿದೆ 4 ವರ್ಷ ಆಗಿ ಸರ್ಕಾರ ಬಂತು. ಈಗ ಅದನ್ನು 3 ಲಕ್ಷ ರೂಪಾಯಿ ಇರೋದನ್ನ 1 ಎಕರೆಗೆ 50 ಲಕ್ಷ ಮಾಡಿಸಿ 50 ಲಕ್ಷ ಮಾಡಿಸಿ 3 ಲಕ್ಷ ಇದೆ. ಮೊದಲು ಮಾಡಿದ್ದಕ್ಕೆ 3 ಲಕ್ಷ ಎಕ್ಸ್ಪ್ರೆಷನ್ ಅಂತ ಹೇಳಿ ಇಡೀ ರಾಜ್ಯದ ಇತಿಹಾಸದಲ್ಲಿ 2ನೇ ಘಟನೆ. ಒಂದು ಉತ್ತರ ಕನ್ನಡದಲ್ಲಿ ಅದನ್ನು ಒಮ್ಮೆ ನೀವು ಸರ್ಕಾರ ಅಧಿಸೂಚನೆ ಓದಲು ಅಧಿಸೂಚನೆ ಆಗಿ ರಾಜ್ಯಪಾಲದ ಮುಗಿಗೆ ಬಿಟ್ಟ ಮೇಲೆ ಎಲ್ಲ ಬ್ರದರ್ ನಾವು ಕೇಳಬೇಕು, ತಮಗೊಂದು ಸ್ವಲ್ಪ ಸಮಾಧಾನ ಮುದ್ದಿಗೆ ಬಿದ್ದ ಮೇಲೆ 3 ಲಕ್ಷ ಇದ್ದಿದ್ದನ್ನ 50 ಲಕ್ಷ ಮಾಡಿದ್ರು. ರೈತರಿಗೆ 4 ಕೋಟಿ ಕೊಡಿಸಿದ್ರು ಕೂಡ ನಮ್ಗೆ ಸಂತೋಷ ಅಂತ. ಯಾಕಂದರೆ ರೈತರು ಅಲ್ಲಿ ನಮ್ಮ ಥರ 5 ಎಕರೆ 10 ಎಕರೆ 25 ಎಕರೆ ಇರೋಂಥ ರೈತರಲ್ಲ, 5 ಗುಂಟೆ 2 ಗುಂಟೆ ಇರೋಂಥ ರೈತರು ಅವ್ರಿಗೆ ಏನು ಸಹಾಯ ಮಾಡಬೇಕು, ಏನು ಸಹಕಾರ ಮಾಡಬೇಕು, ಒಬ್ಬ ಶಾಸಕರಿಗೆ ಎಲ್ಲ ಮಾಡಿದ್ರೆ 50 ಲಕ್ಷಕ್ಕೆ ಅವ್ರು ವಿಲೀನವಾಗಿದ್ದಾರೆ. AC ಅವರು ಈಗಾಗಲೇ ಅವ್ರನ್ನ ಕರೆದು ಅವ್ರ ಹತ್ರ ಸಮಾಜ ಪತ್ರನ ತೆಗೆದುಕೊಂಡಿದ್ದಾರೆ. ಸಮಸ್ಯೆ ಬಗೆಹರಿದಿದೆ. ಅವ್ರ ಅಕೌಂಟ್ಗೆ ಸಿಗೋದ್ರಲ್ಲೇ ದುಡ್ಡು ಬರುತ್ತೆ. ಅವ್ರ ಕಾಗದ ಪತ್ರ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎವ್ರಿಬಡಿ ಆರ್ ಹ್ಯಾಪಿ. ಎವ್ರಿಬಡಿ ಆರ್ ಹ್ಯಾಪಿ. ವಿ ಆರ್ ಸ್ಟಾರ್ಟಿಂಗ್ ದ ವರ್ಕ್ ವೆರಿ ಸೂನ್. ಮೇಡಮ್ ತಾವು ಮಾಧ್ಯಮದಲ್ಲಿ ಹೇಳಿದ್ದೆ ನನಗೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಯಾರಿಗೆ ಆಫೀಸರ್, ನಮ್ಮ ಮೈನ್ಸ್ ಆಫೀಸರ್ ಎಲ್ಲರಿಗೂ ಕೂಡ ಎಕ್ಸ್ಪರ್ ಆಗುತ್ತೆ. ಎಕ್ಸ್ಪರ್ ಆಗಲಿಕ್ಕೆ ನನ್ನ ಹತ್ರ ಟೈಮ್ ಇರಲಿಲ್ಲ, ನನ್ನ ಹತ್ರ ಜಾಗ ಬೇಕು. ಸೊ ಅವ್ರು ಏನು ಆಫೀಸರ್ಗಳಿಗೆ ಈ 2 ಇಲಾಖೆ ಬರುತ್ತೆ, ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸ್, ಇನ್ನೊಂದು ಕಂದಾಯ ಇಲಾಖೆಯವರು ಗುರುತಿಸಿ ಇದನ್ನು ಅವ್ರಿಗೆ ಕೊಟ್ಟರೆ ಅವರು ಮೈನ್ಸ್ದವರಿಗೆ ಮೈನ್ಸ್ ಮಾಡಬೇಕು ಅಂತ ಅವ್ರಿಗೆ ಬರ್ತಾರೆ. ಅದರಲ್ಲೂ ಕೂಡ ಭಾಳಷ್ಟು ಪೊಲ್ಯೂಷನ್ ಬೋರ್ಡ್ ಇನ್ನೊಂದು ಏನೇನೋ ಇದಾವೆ. ಅದ್ರ ಬಗ್ಗೆ ನಿಮಗೆ ಜಾಸ್ತಿ ನಾನು
ತಿಂಗಳ ಒಂದು ಘಟನೆ ಕೂಡ ಆಗಿದೆ. ತಾವು ಕೂಡ ಎಲ್ಲ ಟಿವಿನಲ್ಲಿ ಮಾತಾಡ್ಕೊಂಡು. ಸೊ ಅದಾದಮೇಲೆ ಬಹಳಷ್ಟು ನಾನು ಆಫೀಸರ್ಗಳಿಗೆ ಮಾತಾಡಿದ್ದೆ, ಡಿ ಸಿ ಅವರು ಕೂಡ ನಾನು ಮಾತಾಡಿದ್ದೆ. ಬಹುಶಃ ಅಲ್ಲಿಂದ ಈ ಕಡೆ ಆ ಘಟನೆ ಆದಮೇಲೆ ಇತ್ತೀಚೆಗೆ ಎಲ್ಲ ಬಂದಾಗಿದೆ ಅಂತ ನನಗೆ ಆಫೀಸರ್ ಮೇಡಮ್ ಇಲ್ಲಿಗ ಪಾರ್ಟಿ ಮಾಡಿದ್ದಾರೆ ಗುರುನಾಥ್ ಬರೋದ್ರಿಂದ ಈಗ ಗಮನಕ್ಕೆ ಬಂದಿದೆ ಅಂತ ಗಮನಕ್ಕೆ ಈಗ ಬರ್ತಾ ಇದೆ ಅಂತ ಮೆಡಿಕಲ್ ಜಿಯಾಲಜಿನ ಫ್ರೀ ಬಿಟ್ಕೊಳ್ಳಿ ಈ ರೀತಿ ಜಾಸ್ತಿ ಆಗಿದೆ ಅಂತ ಯಾವಾಗಿಂದ ಪತ್ರಿಕೆಯಲ್ಲಿ ಬರ್ತಾ ಇದೆ. ಈಗ ನಿಮ್ಮ ಕ್ಷೇತ್ರನೇ ಅದು ಈಗ ಅದೇ ನೀವು ಕೇಳೋ ಅರ್ಥ ಏನು ಗೊತ್ತಾಗಿದೆ, ನಿಮ್ಮ ಕ್ಷೇತ್ರದಲ್ಲಿ ನೀವು ಕೇಳೋ ಅರ್ಥ ದಾಟಿ ಏನು ಅಂತ ಗೊತ್ತಾಗಿದೆ. ಆಯ್ಕೆ ಅಂದರೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಅಂತ ಇಲ್ಲ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಆಫೀಸರ್ಗಳ ಹತ್ರ ಮಾತಾಡಿದ್ದೀನಿ. ಇಲ್ಲಿಗಲ್ ಏನೇ ಇರಲಿ, ಎಷ್ಟೇ ದೊಡ್ಡವರಿಗೆ ಯಾರೇ ಮಾಡಿದ್ರು ಅದು ಈಗ 275 ಸರ್ವೆ ನಂಬರ್ ಕರ್ನಾಟಕ ಸರ್ಕಾರ 275 ಸರ್ವೆ ನಂಬರ್ ಸರ್ಕಾರಿ ಜಾಗದಲ್ಲಿ 10 ಎಕರೆ ಜಾಗದಲ್ಲಿ ಈಗಾಗಲೇ ಮೈನಿಂಗ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಒಂದು ದೊಡ್ಡ ಮಟ್ಟದ ಸರ್ಕಾರಕ್ಕೆ, ರಾಜ್ಯ ದರಕ್ಕೆ, ಬೊಕ್ಕಸಕ್ಕೆ ಹಾನಿಯಾಗಿದೆ. ಇದನ್ನು CBI ಕೊಡಬೇಕಂತ ಹೇಳಿ ಸುಜಿತ್ ಕುಮಾರ್ ಮತ್ತು ರಾಜು ತಗೊಂಡು ಅವರು ಒತ್ತಾಯ ಮಾಡಿದ್ದಾರೆ. ಅವರು ಅಷ್ಟು ಹೇಳ್ಬೋದು. ಅಭಯ್ ಪಾಟೀಲ್ ಇದ್ರ ಹಿಂದೆ ಅಭಯ್ ಪಾಟೀಲ್ ಅವರು ಇದ್ದಾರೆ ಅಂತ ಅಭಯ್ ಪಾಟೀಲ್ ಅವರು ಇದ್ದಾರೆ ಇದ್ರ ಹಿಂದೆ ಅಂತ ಅಂದರೆ ಸರ್ಕಾರಿ ಜಮೀನಲ್ಲಿ ಅಭಯ್ ಪಾಟೀಲ್ ಅವರು ಮೈನಿಂಗ್ ಮಾಡಿದ್ದಾರೆ, ಇಲ್ಲಿಗಲ್ ಆಗಿದೆ. ಅದನ್ನು CBI ಕೊಡಬೇಕಂತ ನಾನು ಮಾತಾಡ್ತೀನಿ ಆಫೀಸರ್ಗಳಲ್ಲಿ ಮಾತಾಡ್ತೀನಿ. ಮೇಡಮ್ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಕೊಟ್ಟಿದ್ದೀರಿ, ಆದರೆ ಈ ಬರುವಂಥ ಸಾರ್ವತ್ರಿಕ ಚುನಾವಣೆ ಅಂದರೆ